5E ಸೈಕಲ್ ಅನ್ನು ಉಪಯೋಗಿಸಿ ನಾವು ಸ್ವಂತವಾಗಿ ಹೇಗೆ ಕಲಿಯಬೇಕು ಅನ್ನೋದನ್ನ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥದ್ದು 5 ಇಗಳು: ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೈನ್, ಎಕ್ಸ್ಚೇಂಜ್, ಇವ್ಯಾಲ್ಯೂಯೇಟ್ ಅಂತ ಇಂಗ್ಲಿಷ್ನಲ್ಲಿ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಗಮನಿಸು ಅಥವಾ ಓದು, ಹುಡುಕು ಅಥವಾ ಅನ್ವೇಷಿಸು, ಹೇಳು, ಬರಿ, ವಿವರಿಸು, ಹಂಚಿಕೋ, ವಿನಿಮಯ ಮಾಡು, ತಿಳಿಸು, ಪರೀಕ್ಷೆ ಮಾಡು, ಜ್ಞಾಪಿಸಿಕೋ, ಬರೆದು ತೋರಿಸು, ಕಂಠಪಾಠ ಮಾಡು. ಹೀಗೆ 5 ಇಗಳನ್ನು ಉಪಯೋಗಿಸಿ ನಾವು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮೊದಲನೆಯದು ಎಂಗೇಜ್ ಅಂತಕ್ಕಂಥದ್ದು, ಅಂದರೆ ಓದಲು ಶುರು ಮಾಡಬೇಕು. ನೀವು ಯಾವುದಾದ್ರು ಪುಸ್ತಕ ಓದ್ತಿರಲ್ಲ, ಆ ಒಂದು ಚಾಪ್ಟರ್ ತಗೊಂಡಾಗ ಆ ಚಾಪ್ಟರ್ ಎಷ್ಟನೇದು, ಅದರಲ್ಲಿ ಎಷ್ಟು ಪೇಜುಗಳಿದೆ, ಎಷ್ಟು ಪ್ಯಾರಾಗ್ರಾಫ್ಗಳಿದೆ ಅಂತ ಹೀಗೆ ಮೊದಲು ಒಂದು ನೋಟ್ಬುಕ್ಕಲ್ಲಿ ಬರ್ಕೋಬೇಕು. ಆಮೇಲೆ ಓದೋದನ್ನು ಶುರು ಮಾಡಬೇಕು. ಓದಿದ ಮೇಲೆ ಪ್ರಮುಖ ವಿಷಯಗಳಿರುತ್ತಲ್ಲ, ಪ್ಯಾರಾಗ್ರಾಫ್ ಓದಿ ಹೊಸ ಪದಗಳು, ಆಸಕ್ತಿ ವಿಚಾರಗಳು, ಪ್ರಶ್ನೆಗಳು ಇದ್ದರೆ ಅವುಗಳ ಮೇಲೆ ಒಂದು ಕೆಂಪು ಟಿಕ್ ಮಾರ್ಕ್ ಮಾಡಬೇಕು. ತಕ್ಷಣ ಗಮನ ಸೆಳೆಯುತ್ತೆ. ಇದನ್ನೆಲ್ಲ ನೀವು ಒಂದು ನೋಟ್ಬುಕ್ನಲ್ಲಿ ಬರ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೊದಲನೇದು ಎಕ್ಸ್ಪ್ಲೋರ್ ಅಂತಕ್ಕಂಥದ್ದು ಅನ್ವೇಷು ಅಥವಾ ಹುಡುಕು ಅಂತ ಆಗುತ್ತೆ. ಅರ್ಥ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡ್ಬೇಕದನ್ನ. ನೀವು ಅರ್ಥ ಗೊತ್ತಾಗದೇ ಇದ್ರೆ ಶಬ್ದಕೋಶ ನೋಡಿ, ಪೋಷಕರನ್ನ ಕೇಳಿ, ಮಿತ್ರರನ್ನ ಕೇಳಿ, ಶಿಕ್ಷಕರನ್ನ ಕೇಳಿ, ಇಲ್ಲಾಂದ್ರೆ ಎನ ಚಾಟ್ ಬಾಟ್ ಕೇಳಿ ಅರ್ಥ ತಿಳ್ಕೊಳ್ಳಿ. ವಾಕ್ಯವನ್ನು ಪೂರ್ತಿ ಓದಿ ಅದು ಸ್ಪಷ್ಟವಾದ ಮೇಲೆ ಅಥವಾ ಅರ್ಥವಾಗದೆ ಹೋದರೆ ಆ ಪದವನ್ನು ಪುನಃ ನೀವು ಓದೋಕೆ ಪ್ರಯತ್ನ ಮಾಡಿ. ಯಾವುದು ಸಾಲು ಅಂತಕ್ಕಂಥದ್ದನ್ನ ನೋಟ್ಬುಕ್ನಲ್ಲಿ ಬರ್ಕೋಬೇಕು. ಆಮೇಲೆ ಎನ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರವನ್ನು ನೀವು ಪಡಿಬಹುದು. ನೆಕ್ಸ್ಟು ಎಕ್ಸ್ಪ್ಲೈನ್ ಅಂತಕ್ಕಂಥದ್ದು, ಅಂದರೆ ವಿವರಿಸುವಂತ. ಸ್ವಂತ ಶಬ್ದಗಳಲ್ಲಿ ನೀವು ಓದಿ ಅರ್ಥ ಮಾಡ್ಕೊಂಡಿರೋದನ್ನ ಬರಿಬೇಕಾಗುತ್ತೆ ಅಥವಾ ಅದನ್ನ ಬಾಯಲ್ಲಿ ಹೇಳಬೇಕಾಗುತ್ತೆ. 3-4 ಸಾಲುಗಳಲ್ಲಿ ಬರೆದು ಸಮ್ಮರಿ ಥರ ಬರಿಬೇಕಾಗುತ್ತೆ. ಮತ್ತೆ ಅಕಸ್ಮಾತ್ ಆಗಿ ಓದಿದ ವಿಷಯವನ್ನು ನೀವು ನಿಮ್ಮ ತಾಯಿಗೋ, ತಂಗಿಗೋ, ತಮ್ಮನಿಗೋ, ಫ್ರೆಂಡ್ಸ್ಗೋ ಹೇಳಬೇಕು ಅಂದ್ಬಿಟ್ಟು ನೀವು ಕಲ್ತ್ಕೊಂಡಿದ್ದು ಹೇಳ್ಬೋದು. ಹೀಗೆ ಹೇಳಿದರೆ ನೀವು ಕಲ್ತ್ಕೊಂಡಿದ್ದೀರಿ ಅನ್ನೋದು ಗೊತ್ತಾಗುತ್ತೆ. ನೀವು ಪ್ರಾಕ್ಟೀಸ್ ಇದನ್ನು ಮಾಡೋದನ್ನ ಕಲಿಬೇಕು. ಆಮೇಲೆ ಎಕ್ಸ್ಚೇಂಜ್ ಅಂತ, ನೀವು ಓದಿರ್ತಿರಲ್ಲ, ಅರ್ಥ ಮಾಡ್ಕೊಂಡಿರೋದನ್ನ ವಿನಿಮಯ ಮಾಡ್ಕೋಬೇಕು. ನೀವು 3 ಜನ ಒಟ್ಟಾಗಿ ಕೂತ್ಕೊಂಡು, ಫ್ರೆಂಡ್ಸು ಇಬ್ಬರು ಕೂತ್ಕೊಂಡು ನೀವು ಏನು ಓದಿದ್ದೀರಾ, ಏನು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಇನ್ನೊಬ್ಬರಿಗೆ ಹೇಳಬೇಕು. ಅದಕ್ಕೆ ವಿನಿಮಯ ಅಂತ ಕರೀತಾರೆ. ಅಥವಾ ನೀವು ಒಬ್ಬರು ಓದ್ಬೋದು, ಇನ್ನೊಬ್ಬರು ಕೇಳ್ಬೋದು, ಇನ್ನೊಬ್ಬರು ವಿವರಣೆ ಮಾಡ್ಬೋದು, ಇನ್ನೊಬ್ಬರು ಪ್ರಶ್ನೆ ಮಾಡ್ಬೋದು. ಹೀಗೆ ನಿಮ್ಮ ಪಾತ್ರಗಳನ್ನ ಬದಲಾಯಿಸ್ಕೊಳ್ತಾ ಇರಬೇಕು. ಈ ರೀತಿ ಮಾಡೋದಕ್ಕೆ ವಿನಿಮಯ ಮಾಡತಕ್ಕಂಥದ್ದು ಅಂತ ಹೆಸರು. ಇದರಿಂದ ನೀವು ಸ್ವತಃ ಕಲಿಯೋದಕ್ಕೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇವ್ಯಾಲ್ಯೂಯೇಟ್ ಅಂತ. ನೀವು ಏನು ಕಲ್ತ್ಕೊಂಡಿದ್ದೀರಾ ಅನ್ನೋದನ್ನ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ನಿಮ್ಮನ್ನ ನೀವೇ ಪರಿಚಯ ಮಾಡ್ಕೊಳ್ಬೇಕು. ಇದಕ್ಕೋಸ್ಕರ ಏನ್ ಮಾಡಿ, ಪುಸ್ತಕವನ್ನು ಮುಚ್ಚಿ ನೀವು ಓದಿರ್ತಕ್ಕಂಥ ಪಾಠ, ಪದ್ಯ ಅಥವಾ ಯಾವುದೇ ಒಂದು ವಿಷಯವನ್ನ, ಅದರ ಮುಖ್ಯ ಅಂಶಗಳನ್ನ ನೆನಪು ಮಾಡಿಕೊಂಡು ಬೇರೆಯವ್ರಿಗೆ ಹೇಳಿ ಅಥವಾ ಬರಿಬೇಕು. ಆ ರೀತಿ ಮಾಡೋದಕ್ಕೆ ಇವ್ಯಾಲ್ಯೂಯೇಟ್, ಮೌಲ್ಯಮಾಪನ ಅಂತ ಕರೀತಾರೆ. ಅಕಸ್ಮಾತ್ ನಿಮಗೆ ಹೇಳೋದು ಕಷ್ಟವಾದ್ರೆ, ಬರೆಯೋದು ಕಷ್ಟವಾದ್ರೆ, ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಆಯಿತು ಅಂತಂದ್ರೆ ಮತ್ತೆ ಪುನಃ ನೀವು ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೈನ್, ಎಕ್ಸ್ಚೇಂಜ್, ಇವ್ಯಾಲ್ಯೂಯೇಟ್ ಅಂತಕ್ಕಂಥ ಒಂದು ಚಕ್ರವನ್ನ ಮತ್ತೆ ಶುರು ಮಾಡಬೇಕು. ಅಂದ್ರೆ ನೀವೇ ಸ್ವತಃ ಕಲಿಯಬೇಕು ಅಂತ ಹೇಳಿದ್ರೆ, ಇನ್ನು ಮುಂದಿನ ವರ್ಷಗಳಲ್ಲಿ ಉಪಾಧ್ಯಾಯರು ಪಾಠ ಮಾಡೋದು ಬಹಳ ಕಡಿಮೆ ಆಗುತ್ತೆ. ನೀವೇ ಕಲ್ತ್ಕೊಳ್ಬೇಕಾಗುತ್ತೆ ಸ್ವತಃ. ಆ ಕಲ್ತ್ಕೊಳ್ಳೋದನ್ನ ಕಲಿಬೇಕು ಅಂತ ಹೇಳಿದ್ರೆ ಈಗ ಪ್ರೈಮರಿ, ಹೈಸ್ಕೂಲ್ನಿಂದಲೇ ನೀವು ಈ 5 ಇ ಇದೆಯಲ್ಲ, ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೈನ್, ಎಕ್ಸ್ಚೇಂಜ್ ಮತ್ತೆ ಇವ್ಯಾಲ್ಯೂಯೇಟ್ ಅನ್ನೋ ಈ ಚಕ್ರವನ್ನ ಪ್ರಾರಂಭಿಸಬೇಕು. ನಾನು ಇದನ್ನು ನೆನಪಿನಿಂದ ಹೇಳಬಲ್ಲೆನಾ ಅಂತಕ್ಕಂಥ ಪ್ರಶ್ನೆ ನೀವೇ ಕೇಳ್ಕೋಬೇಕು. ಅದಕ್ಕೆ ಉತ್ತರ ನೀವೇ ಹೇಳಬೇಕು. ಬರುತ್ತೆ ನನಗೆ, ಹೇಳ್ತೀನಿ ಅಂತ ಹೇಳಿದ್ರೆ ನೀವು ವಿಷಯವನ್ನ ಕಲ್ತ್ಕೊಂಡಿದ್ದೀರಾ ಅಂತ ಅರ್ಥವಾಗುತ್ತೆ. ಅದೇ ಮೌಲ್ಯಮಾಪನ.
ಈ ಒಂದು PPT ಮಾಡೋದಕ್ಕೆ ನಾನು BScs ಅಂದ್ರೆ ಬಯೋಲಾಜಿಕಲ್ ಸೈನ್ಸ್ ಕರಿಕ್ಯುಲಮ್ ಸ್ಟಡೀಸ್ ಇಂದ ಈ 5E ಅಂತಕ್ಕಂಥದ್ದು ತಗೊಂಡಿದ್ದೀನಿ. ಮತ್ತೆ ChatGPT ಕೆಲವು ಮುಖ್ಯವಾದ ವಿಷಯಗಳನ್ನು ಹೇಳಿ ತಿಳ್ಕೊಂಡೆ. ಇವೆಲ್ಲರಿಗೂ ನಾನು ನಿಮ್ಮ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.